ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೇನ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ವಾವ್ ವಾವ್ ವಾವ್, ಎಂಥ ಬ್ಯಾಕ್ ಟು ಬ್ಯಾಕ್ ಥ್ರಿಲ್ಲರ್ ಮ್ಯಾಚಸ್ ಅಂತ ಹೇಳೋದು. ಯಾವ ರೇಂಜ್ಗಿದು ನಿನ್ನೆ ಮ್ಯಾಚ್ ಇರ್ಬೋದು, ಈ ಮ್ಯಾಚ್ ಇರ್ಬೋದು. ಯಪ್ಪ, ನಿನ್ನೆ ನೋಡಿ ಮಿಲ್ಲರ್ ಕೈಲಿ ಈ ಸೇಮ್ ಸಿಚುವೇಶನ್ ಅಲ್ಲಿದ್ರು, ಸೇಮ್ ಪೊಸಿಷನ್ ಅಲ್ಲಿದ್ರು, ಮಿಲ್ಲರ್ ಕೈಲಿ ಫಿನಿಶ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಆ ತಪ್ಪನ ಇವತ್ತು ಮುಕುಲ್ ಚೌಧರಿ ಮಾಡಿಲ್ಲ. ಮುಕುಲ್ ಚೌಧರಿ ಲಾಸ್ಟ್ ತನಕ ಇದು ಫಿನಿಶ್ ಮಾಡಿಕೊಟ್ರು. ಏನು ಆಡಿದ್ದು ಬ್ಯಾಟಿಂಗು ಯಪ್ಪ. ಅವ್ರು ಹೊಡೆದಂಥ ಒಂದೊಂದು ಶಾಟ್ಸು ಯಾವ ರೇಂಜ್ ಇತ್ತಂತೆ, ಯೂಸ್ ಪವರ್ ಹಿಟ್ಟಿಂಗ್ ಇದೆ ಅಂತ ಹೇಳ್ಬೋದು ಅವ್ರಿಗೆ. ಆ ಥರ ಶಾಟ್ಸ್ ಹೊಡೆದ್ರು. ಸಖತ್ತಾಗಿ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು KKR ಬೌಲರ್ಸ್ನ. ಸಖತ್ತಾಗಿ ಆಡಿದ್ರು. ಪ್ರತಿಯೊಂದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕಬಿಡಿ, ಬೇಗ ಬೇಗ 1K ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಮೊದಲು ಟಾಸ್ಗೆ ಬರೋಣ. ಟಾಸ್ ವಿನ್ ಆಗಿದ್ದು ಬಂದು LSG. ನಾವು ಬೌಲಿಂಗ್ ಮಾಡ್ತೀವಿ ಅಂದ್ರು, KKR ಬ್ಯಾಟಿಂಗ್ ಅಂತ ಆಡಕ್ ಬರ್ತಾರೆ. KKRಗೆ ಇನಿಷಿಯಲ್ ವಿಕೆಟ್ ಪಿನ್ಯಾಲನ್ ಬೇಗ ವಿಕೆಟ್ ಕಳ್ಕೊತಾರೆ. ಸೆಕೆಂಡ್ ಓವರ್ ಅಲ್ಲಿ ಪ್ರಿನ್ಸ್ ಯಾದವ್ ಬೌಲಿಂಗ್ ಮಾಡ್ಬೇಕಾದ್ರೆ ದಿಗ್ವೇಶ್ ರಾಟಿಗೆ ಕ್ಯಾಚ್ ಕೊಟ್ಟು ಹೋಗ್ತಾರೆ. ಇದೊಂಥರ ಇಲ್ಲಿ ಕ್ಯಾಚ್ ಕಾಂಟ್ರವರ್ಸಿ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಥರ್ಡ್ ಅಂಪೈರು ನೀಟಾಗಿ ಚೆಕ್ ಮಾಡಿಲ್ಲ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕಾಗಿತ್ತು. ಏನ್ ಅರ್ಜೆಂಟ್ ಇತ್ತು, ಏನ್ ಅರ್ಜೆನ್ಸಿ ಇತ್ತು ಅಲ್ಲಿ. ಅರ್ಜೆನ್ಸಿಲಿ ಒಂಥರ ಡಿಸಿಷನ್ ಕೊಟ್ರು ಅಂತ ಹೇಳ್ಬೋದು. ಆದ್ರಿಂದ ಕೋಲ್ಕತ್ತಾಗೆ ಹೊಡೆತ ತಿಂದ್ರು. ಯಾಕಂದ್ರೆ ಅಲ್ಲಿ ಮತ್ತೆ ರಿಪ್ಲೈ ಇದ್ರಲ್ಲಿ ಚೆಕ್ ಮಾಡಿದಾಗ ಕುಶನ್ ಟಚ್ ಆಗಿತ್ತು, ಸ್ವಲ್ಪ ಕುಶನ್ ಟಚ್ ಆಗಿತ್ತು, ಬೌಂಡ್ರಿ ಲೈನ್ ಟಚ್ ಆಗಿತ್ತು ದಿಗ್ವೇಶ್ ರಾಟಿ ಕಾಲ್ಗೆ. ಬಟ್ ಅದನ್ನ ಇವರು ಈ ತರ ಟೆಕ್ನಾಲಜಿ ಎಲ್ಲ ಇಟ್ಕೊಂಡು ಈ ತರ ಬೇಕಾಬಿಟ್ಟು ಡಿಸಿಷನ್ಸ್ ಕೊಡ್ತಾರೆ ಅಂದ್ರೆ ಯಾವ ತರ, ಇದೊಂಥರ ಥರ್ಡ್ ಅಂಪೈರ್ ಮಿಸ್ಟೇಕ್ ಅಂತ ಹೇಳ್ಬೋದು. ಆಗ್ತಾ ಇದ್ದಂಗೆ ನೆಕ್ಸ್ಟ್ ಬಂದಿದ್ದಾರಂದ್ರೆ 2 ಮ್ಯಾಚಸ್ ಹೀರೋ ರಘುವಂಶಿ ಬಂದ್ರು. ಅವರು ಸಖತ್ತಾಗಿ ಆಡಿದ್ರು, ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ರು. ಬಟ್ ಇವ್ರು ಇನಿಷಿಯಲ್ ವಿಕೆಟ್ ಕಳ್ಕೊಂಡ್ರು ಪವರ್ ಪ್ಲೇ ಮುಗಿಯೋಷ್ಟೊಳಗಡೆ 56 ರನ್ಸ್ ಫಾರ್ 1 ವಿಕೆಟ್ ಇದ್ರು. ರಘುವಂಶಿ ಅಜಿಂಕ್ಯ ರಹಾನೆ ಸಖತ್ತಾಗಿ ಆಡಿದ್ರು. ಅಜಿಂಕ್ಯ ರಹಾನೆ 41 ರನ್ಸ್ 24 ಬಾಲ್ಸ್ ಅಲ್ಲಿ ಸ್ಕೋರ್ ಮಾಡಿದ್ರೆ, ರಘುವಂಶಿ ಬಂದು 45 ರನ್ಸ್ 33 ಬಾಲ್ಸ್ ಅಲ್ಲಿ ಸ್ಕೋರ್ ಮಾಡಿದ್ರು. ಇವರಿಬ್ಬರ ನಡುವೆ ಸಖತ್ತಾಗಿ ಪಾರ್ಟ್ನರ್ಶಿಪ್ ಬಂತು. 84 ರನ್ಸ್ ಜಸ್ಟ್ 52 ಬಾಲ್ಸ್ ಅಲ್ಲಿ ಸಖತ್ತಾಗಿ ಬಂತು ಪಾರ್ಟ್ನರ್ಶಿಪ್. ಸಖತ್ತಾಗಿ ಆಡಿದ್ರು. ಇವ್ರು ಆಡ್ತಾ ಇದ್ದಿದ್ ರೇಂಜ್ ನೋಡಿ 10 ಓವರ್ಸ್ಗೆ ನಿಯರ್ 99 ಏನೋ ಇದ್ರು. ಇವ್ರು ಆಡ್ತಾ ಇದ್ ನೋಡಿ 200 ಮಿನಿಮಮ್ 200 ಆದ್ರೂ ಸ್ಕೋರ್ ಮಾಡ್ತಾರೆ ಅಂತ ಇದ್ದಿದ್ದು. ಬಟ್ ಇವರು ಆ ರನ್ ಸ್ಕೋರ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಮತ್ತೆ ರೋಮನ್ ಪೋವಲ್ ಇವರಿಬ್ಬರ ಕಡೆಯಿಂದ ಒಂದು ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು. ಇವರು ಅಷ್ಟೊಂದೇನು ಕ್ಯಾಮ್ರನ್ ಗ್ರೀನ್ ಅಷ್ಟೊಂದೇನು ಆಡಕ್ ಆಗಿಲ್ಲ. ಅವ್ರ ಕೈಲಿ ಒಂಥರ ಬಾಲ್ ಟು ಬಾಲ್ ಆಡ್ತಾ ಇದ್ರು. ಇನ್ಕ್ಲೂಡಿಂಗ್ ಹೇಳ್ಬೇಕಂದ್ರೆ ಅವ್ರು 15 ಬಾಲ್ಸ್ ಒಳಗಡೆ ಒಂದು ಬೌಂಡ್ರಿನೂ ಸ್ಕೋರ್ ಮಾಡಕ್ ಆಗ್ಲಿಲ್ಲ. 15 ಬಾಲ್ಸ್ ಆ ಟೈಮಲ್ಲಿ ಏನೋ ಒಂದು 4 ಏನೋ ಹೊಡೆದ್ರು. ಅಲ್ಲಿ ತನಕ ಅವ್ರ ಕೈಯಲ್ಲಿ ಆಗ್ತಾನೆ ಇಲ್ಲ, ತಟ್ಟಾಡ್ತಾ ಇದ್ರು, ತಿನ್ಕಾಡ್ತಾ ಇದ್ರು. ಬಟ್ ಲಾಸ್ಟ್ ಅಲ್ಲಿ ಒಂದು 4-6 ಹೊಡೆದಿದ್ರಿಂದ ಅವ್ರದ್ದು 26 ರನ್ಸ್ ಏನೋ ಆಯ್ತು. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಬಂದು 40 ಬಾಲ್ಸ್ ಅಲ್ಲಿ 70 ರನ್ಸ್. ಒಂಥರ ಲೋಯರ್ ಆರ್ಡರ್ ಅಲ್ಲಿ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಅಂತ ಹೇಳ್ಬೋದು. ರೋಮನ್ ಪವಲ್ ಸಖತ್ತಾಗಿ ಆಡಿದ್ರು. ಇವರು 24 ಬಾಲ್ಸ್ ಅಲ್ಲಿ 39 ರನ್ಸ್ ನ ಸ್ಕೋರ್ ಮಾಡಿದ್ರು. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಮೊಹಮ್ಮದ್ ಶಮಿ ಸಖತ್ತಾಗಿ ಬೌಲ್ ಮಾಡಿದ್ರು. ಮೋಸ್ಟ್ ಎಕನಾಮಿಕ್ ಬೌಲರ್ ಆಗಿ ಮೂಡಿ ಬಂದ್ರು ನೈಟು. ಮತ್ತೆ ಪ್ರಿನ್ಸ್ ಯಾದವ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ಮತ್ತೆ ದಿಗ್ವೇಶ್ ರಾಟಿ ಸಖತ್ತಾಗಿ ಆಗಿದ್ರು. ಇವರು ಇನ್ನೂ ಸಖತ್ತಾಗಿ ಎಕನಾಮಿಕ್ ಬೌಲಿಂಗ್ ಹಾಕಿದ್ರು. ಜಸ್ಟ್ 4 ಓವರ್ಸ್ ಅಲ್ಲಿ 25 ರನ್ಸ್ 1 ವಿಕೆಟ್. ಇಷ್ಟ ಆಗ್ತಾ ಇದ್ದಂಗೆ 20 ಓವರ್ಸ್ ಅಲ್ಲಿ ಕೋಲ್ಕತ್ತಾ ಸ್ಕೋರ್ ಮಾಡಿದ್ದು 181 ಫಾರ್ 4 ವಿಕೆಟ್ಸ್. ಮತ್ತೆ ಈ ಟಾರ್ಗೆಟ್ ನ ಚೇಂಜ್ ಮಾಡಕಂತ ಬರ್ತಾರೆ LSG ಬ್ಯಾಟ್ಸ್ಮನ್ಸ್. ಇವ್ರಿಗೆ ಅಷ್ಟೊಂದೇನು ಇನಿಷಿಯಲ್ ಆಗಿ ಸರಿಯಾಗಿ ಆಗಲ್ಲ. ಯಾಕಂದ್ರೆ 5th ಓವರ್ ಅಲ್ಲಿ ಒಂದೇ ಓವರ್ ಅಲ್ಲಿ 2 ವಿಕೆಟ್ಸ್ ಕಳ್ಕೊತಾರೆ. ವೈಭವ್ ಅವರ ಬೌಲಿಂಗ್ ಮಾಡ್ತಾ ಇರ್ತಾರೆ, 2 ವಿಕೆಟ್ಸ್ ಆ ಓವರ್ ಅಲ್ಲೇ ತೆಗಿತಾರೆ. ಅದರಿಂದ LSG ಸ್ವಲ್ಪ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಸ್ಕೋರ್ ಮಾಡಕ್ ಆಗಲ್ಲ. ಜಸ್ಟ್ 15 ರನ್ಸ್ ಮಿಚೆಲ್ ಮಾರ್ಕ್ ಸ್ಕೋರ್ ಮಾಡಿದ್ರೆ 22 ರನ್ಸ್ ನ ಮ್ಯಾಕ್ರಮ್. ಮತ್ತೆ ರಿಷಬ್ ಪಂತ್ ಬರ್ತಾರೆ, ಅವರು ಕ್ಯಾಮ್ರನ್ ಗ್ರೀನ್ ಗೆ ಔಟ್ ಆಗಿ ಹೋಗ್ತಾರೆ. ಏನಂದ್ರೆ KKR ಗುಡ್ ನ್ಯೂಸ್ ಏನಂದ್ರೆ ಕ್ಯಾಮ್ರನ್ ಗ್ರೀನ್ ಬೌಲಿಂಗ್ ಮಾಡಿದ್ದಲ್ಲದೆ ರಿಷಬ್ ಪಂತ್ ನ ವಿಕೆಟ್ ತಗೊಂಡ್ರು. ನೆಕ್ಸ್ಟ್ ಆಯುಷ್ ಬಡೋನಿ ಕಡೆಯಿಂದಾನೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬಂದಿದ್ದು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು ಆಯುಷ್ ಬಡೋನಿ. ಜಸ್ಟ್ 34 ಬಾಲ್ಸ್ ಅಲ್ಲಿ 54 ರನ್ಸ್ ನ ಸ್ಕೋರ್ ಮಾಡಿದ್ರು. ಇವರು ಅಂಕುಲ್ ರಾಯ್ಗೆ ಔಟ್ ಆದ್ರು. ಇವತ್ತು ಬೌಲಿಂಗ್ ಅಲ್ಲಿ ಅಂಕುಲ್ ರಾಯ್ ಸಖತ್ತಾಗಿ ಮಾಡಿದ್ರು. ಜಸ್ಟ್ 4 ಓವರ್ಸ್ ಅಲ್ಲಿ 32 ರನ್ಸ್ ನ ಕೊಟ್ಟು 2 ವಿಕೆಟ್ಸ್ ತಗೊಂಡ್ರು. ಮತ್ತೆ ಸುನಿಲ್ ನರೇನು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. 4 ಓವರ್ಸ್ ಅಲ್ಲಿ 13 ರನ್ಸ್ ಅಷ್ಟೇ ಕೊಟ್ಟಿರೋದು, 1 ವಿಕೆಟ್. ಇವರಿಬ್ರು ಮೋಸ್ಟ್ ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿದಾರೆ ಅಂತ ಹೇಳ್ಬೋದು ಇವ್ರ ಕಡೆ, KKR ಕಡೆ. ಮತ್ತೆ ಈ ನೆಕ್ಸ್ಟ್ ನಿಕೋಲಸ್ ಪೂರನ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅಬ್ದುಲ್ ಸಮದ್ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಬರ್ತಾರೆ ನೋಡಿ ಲೋಯರ್ ಆರ್ಡರ್ ಅಲ್ಲಿ ಮುಕುಲ್ ಚೌಧರಿ. ಯಾವ ರೇಂಜ್ಗೆ ಆಡಿದ್ ಬ್ಯಾಟಿಂಗು, ಯಾವ ತರ ಫೋವರ್ ಹಿಟ್ಟಿಂಗು, ಒಂಥರ ಹೊಡೆದಂತ ಶಾಟ್ಸ್ ಅಲ್ಲಿ ಇನ್ಕ್ರೆಡಿಬಲ್ ಆ ತರ ಹೊಡೆದ್ರು ನೋಡಿ. ಲಾಸ್ಟ್ ಮಿಲ್ಲರು ಫಿನಿಶ್ ಮಾಡ್ಕೊಳಕ್ ಆಗಿಲ್ಲ, ಸೇಮ್ ಸಿಚುವೇಶನ್ ಅಲ್ಲೇ ಇದ್ರು. ಬಟ್ ಇವ್ರು ನೋಡಿ ಆ ತಪ್ಪು ಮಾಡಿಲ್ಲ. ಲಾಸ್ಟ್ 4 ಓವರ್ಸ್ ಅಲ್ಲಿ 56 ರನ್ಸ್ ಬೇಕಾಗಿತ್ತು. ಅದೇನು ನಾನ್ ಸ್ಟ್ರೈಕ್ ಅಲ್ಲಿ ಬ್ಯಾಟ್ಸ್ಮನ್ ಇಲ್ಲ, ಬೌಲರ್ ಅವರು ಆವಿಷ್ ಖಾನ್ ಇದ್ದಿದ್ದು. ಇವ್ರು ನೋಡಿ ಯಾವ ತರ ಫಿನಿಶ್ ಮಾಡ್ಕೊಡೋ ಅಂತ ಬರೀ 4-6 ಅಲ್ಲೇ ಡೀಲ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ವೀಕ್ ಇವ್ರ ಪಾರ್ಟ್ನರ್ಶಿಪ್ ಬಂದಿರೋದು 54 ರನ್ಸ್ ಜಸ್ಟ್ 24 ಬಾಲ್ಸ್ ಅಲ್ಲಿ. ಇದರಲ್ಲಿ ಮುಕುಲ್ ಚೌಧರಿನೇ 52 ರನ್ಸ್ ನ ಸ್ಕೋರ್ ಮಾಡಿರೋದು. ಆವಿಷ್ ಖಾನ್ ಒಂದೇ ರನ್. ಇಲ್ಲೇ ಗೊತ್ತಾಗ್ತಾ ಇದೆ ಪ್ರತಿಯೊಂದು ಬಾಲ್ ಸ್ಟ್ರೈಕ್ ಇವರೇ ತಗೊಂಡ್ರು. ಬರೀ 4-6 ಅಲ್ಲೇ ಡೀಲ್ ಮಾಡಿದ್ರು. ಒಂಥರ ಥ್ರಿಲ್ಲರ್ ಮ್ಯಾಚ್ ಇತ್ತು ಅಂತ ಹೇಳ್ಬೋದು. ಸಕ್ಕದಾಗಿ ಆಡ್ತಾ ಇದ್ರು. ಒಂಥರ ಈ ತರ ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಯಾವ ತರ ಇತ್ತು, ಈ ತರ
ಈ ತರ ಮ್ಯಾಚಸ್ ಆಗ್ಬೇಕು, ಆಗ್ಲೇನೆ ಮಜಾ ಇರೋದು. ಒಂಥರ ಮುಕುಲ್ ಚೌಧರಿ ಇನ್ನಿಂಗ್ಸ್ ಇಂದಾನೆ LSG ವಿನ್ ಆಗಿದ್ದು. ಒಂಥರ ಎಲ್ಲ ಕ್ರೆಡಿಟ್ ಟೀಮ್ ಅವರು ಯಾರು ಕೊಡ್ತಾರೆ ಅಂದ್ರೆ ಮುಕುಲ್ ಚೌಧರಿಗೆ ಕೊಡ್ತಾರೆ. ಸಾಕಾದಾಗ ಆಡಿದ್ರು. ಒಂಥರ LSG ಕಡೆ ರೈಸಿಂಗ್ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.